ಆರ್ಸಿಬಿ ಜಯದ ಮಾಲೆ ಧರಿಸಿ ಓಡ್ತಾ ಇದೆ. 18ನೇ ಸೀಸನ್ನಲ್ಲಿ ಇತಿಹಾಸ ಕೂಡ ಬರಿತಾ ಇದೆ. ಕಪ್ ಗೆಲ್ಲೋ ವಿಶ್ವಾಸವನ್ನ ಮೂಡಿಸಿದೆ. ಹರಾಜಿನಲ್ಲಿ ಆರ್ಸಿಬಿ ಡಮ್ಮಿ ಟೀಮ್ ಅಂತ ಹೇಳಿ ಅಂದ್ಕೊಂಡಿದ್ರು, ಆದರೆ ಮೈದಾನದಲ್ಲಿ ಧಮಾಕ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ. ಸ್ಟಾರ್ ಆಟಗಾರರು ತಂಡದ ಗೆಲುವಿನಲ್ಲಿ ಮಹತ್ವದ ಕಾಣಿಕೆಯನ್ನ ನೀಡ್ತಾ ಇದ್ದು ಭರವಸೆಯನ್ನ ಮೂಡಿಸಿದ್ದಾರೆ. ಇದೇ ವೇಳೆ ಆರ್ಸಿಬಿ ದೊಡ್ಡ ಪೆಟ್ಟಿನಿಂದ ಜಸ್ಟ್ ಮಿಸ್ ಆಗಿದೆ. ಮೆಗಾ ಹರಾಜಿನಲ್ಲಿ ಮಾಡಲು ಹೊರಟಿದ್ದ ತಪ್ಪಿಗೆ ಈಗ ದೊಡ್ಡ ಬೆಲೆ ತರಬೇಕಾಗಿತ್ತು, ಅದು ಮಿಸ್ ಆಗಿದೆ. ಆರ್ಸಿಬಿ ಹಲವು ಸ್ಟಾರ್ ಆಟಗಾರರಿಗೆ ಕೋಟಿ ಬಾಜಿ ಕಟ್ಟಲು ಮುಂದಾಗಿತ್ತು. ಇದೇ ವೇಳೆ ಈ ಪ್ಲೇಯರ್ಗೂ ಕೂಡ ದೊಡ್ಡ ಮೊತ್ತದ ಬಾಜಿ ಕಟ್ಟಿತ್ತು. ಆದರೆ ಕೊನೆಗೆ ಈ ಪ್ಲೇಯರ್ ಜಸ್ಟ್ ಮಿಸ್ ಆಗಿದ್ದು ಆರ್ಸಿಬಿಗೆ ಈ ಪ್ಲೇಯರ್ ಬಾರದೆ ಇದ್ದಿದ್ದೇ ಒಳ್ಳೆದಾಯ್ತು ಅನ್ನೋ ಅಭಿಪ್ರಾಯಕ್ಕೆ ವ್ಯಕ್ತವಾಗಿದೆ. ಹಾಗಿದ್ರೆ ಯಾರು ಈ ಪ್ಲೇಯರ್? ಆರ್ಸಿಬಿ ಲಕ್ ಬದಲಾಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಕ್ರಿಕೆಟಿಗರು ಆಡಿದಾಗ ಅಟ್ಟಕ್ಕೇರಿಸಿ ಆಡದಾಗ ಪ್ರಪಾತಕ್ಕೆ ತಳ್ಳುವುದು ಸರ್ವೇ ಸಾಮಾನ್ಯ. ಅದರಲ್ಲೂ ಐಪಿಎಲ್ನಲ್ಲಿ ದೊಡ್ಡ ಮೊತ್ತಕ್ಕೆ ಖರೀದಿಯಾಗಿ ಆಟವಾಡದೆ ಇದ್ದರಂತೂ ಮುಗಿದೇ ಹೋಯಿತು. ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಮರ್ಯಾದೆಯನ್ನ ಇನ್ನಿಲ್ಲದಂತೆ ಹರಾಜು ಹಾಕ್ತಾರೆ. 27 ಕೋಟಿ ರೂಪಾಯಿಗೆ ಹರಾಜಾಗಿದ್ದ ಲಕ್ನೋ ಸೂಪರ್ ಜೈಂಟ್ಸ್ ನಾಯಕ ರಿಷಬ್ ಪಂತ್ನಷ್ಟು ಈ ಬಾರಿ ಯಾರು ಕೂಡ ಟ್ರೋಲ್ಗೆ ಒಳಗಾಗಿಲ್ಲ. ಇದೀಗ 23.75 ಕೋಟಿ ಕೊಟ್ಟು ಕೆಕೆಆರ್ ತನ್ನ ತೆಕ್ಕೆಗೆ ಸೇರಿಸಿಕೊಂಡಿರುವ ವೆಂಕಟೇಶ್ ಅಯ್ಯರ್ ಸರದಿ. ವೆಂಕಟೇಶ್ ಅಯ್ಯರ್ ಕೂಡ ಫ್ಲಾಪ್ ಶೋ ನೀಡ್ತಾ ಇದ್ದು ಕೆಕೆಆರ್ಗೆ ಮಗ್ಗಲ ಮುಳ್ಳಾಗಿದ್ದಾರೆ. ಆರ್ಸಿಬಿ ಸೇರಬೇಕಾಗಿದ್ದ ವೆಂಕಟೇಶ್ ಅಯ್ಯರ್ ಜಸ್ಟ್ ಮಿಸ್. ಐಪಿಎಲ್ ಮೆಗಾ ಹರಾಜಿನಲ್ಲಿ ಯಾವ ಆಟಗಾರ ಹೇಗಾಡ್ತಾನೆ, ಯಾವ್ಯಾವ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಮ್ಯಾನೇಜ್ಮೆಂಟ್ ಆಟಗಾರರಿಗೆ ಮಣೆ ಹಾಕುತ್ತವೆ. ಈ ವೇಳೆ ಆರ್ಸಿಬಿ ಸಹ ವೆಂಕಟೇಶ್ ಅಯ್ಯರ್ ಬೇಕೇ ಬೇಕು ಅಂತ ಹೇಳಿ ಹಣದ ಹೊಳೆಯನ್ನು ಹರಿಸಲು ಸಜ್ಜಾಗಿತ್ತು. ಆದರೆ 20 ಕೋಟಿ ರೂಪಾಯಿ ದಾಟ್ತಾ ಇದ್ದಂತೆ ಬಾಜಿ ಕಟ್ಟಲು ಹಿಂದೇಟು ಹಾಕಿತ್ತು. ಆಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬೇಸರ ಮಾಡಿಕೊಂಡಿತ್ತು. ಆದರೆ ಈಗ ವೆಂಕಟೇಶ್ ಅಯ್ಯರ್ ನೀಡ್ತಿರುವ ಪ್ರದರ್ಶನ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಬಿಗ್ ರಿಲೀಫ್ ಅನ್ನು ನೀಡಿದೆ. ಆತನನ್ನ ಕೈಬಿಟ್ಟಿದ್ದೇ ಒಳ್ಳೆದಾಯಿತು ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆಲ್ರೌಂಡರ್ ಕೋಟದಲ್ಲಿ ವೆಂಕಟೇಶ್ ಅಯ್ಯರ್ ಹೆಸರನ್ನ ಸೇರಿಸಲಾಗಿತ್ತು. ವೆಂಕಟೇಶ್ ಈ ಸೀಸನ್ನಲ್ಲಿ ಬೌಲಿಂಗ್ ಮಾಡೋದು ಬಿಡಿ, ಬ್ಯಾಟಿಂಗ್ ಮಾಡುವಲ್ಲೂ ವಿಫಲರಾಗಿದ್ದಾರೆ. ಹಿಂದಿನ ಸೀಸನ್ನಲ್ಲಿ ಕೆಕೆಆರ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದ ಸ್ಟಾರ್ ಪ್ಲೇಯರ್ ಈಗ ನಿರಾಸೆಯ ದೋಣಿಯ ನಾವಿಕರಾಗಿದ್ದಾರೆ. ಐಪಿಎಲ್ ಹರಾಜಿನ ಅಂಗಳಕ್ಕೆ ವೆಂಕಟೇಶ್ ಅಯ್ಯರ್ 2 ಕೋಟಿ ಮೂಲ ಬೆಲೆಯೊಂದಿಗೆ ಅಂಗಳಕ್ಕೆ ಇಳಿದಿದ್ರು. ಕೆಕೆಆರ್ 23.75 ಕೋಟಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿದೆ. ಆದರೆ ಇವರು ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ. ಪ್ರಸಕ್ತ ಐಪಿಎಲ್ನಲ್ಲಿ ವೆಂಕಟೇಶ್ ಅಯ್ಯರ್ ಆಡಿರುವ 10 ಪಂದ್ಯಗಳಲ್ಲಿ 20.28ರ ಸರಾಸರಿಯಲ್ಲಿ 142 ರನ್ ಕಲೆ ಹಾಕಿದ್ದಾರೆ. ಈ ವೇಳೆ ಇವರ ಬ್ಯಾಟ್ನಿಂದ ಒಂದು ಅರ್ಧಶತಕ ಮಾತ್ರ ಬಂದಿದೆ. ಆದರೆ ಇವರು ಕಳೆದ ವರ್ಷ ಮಾಡಿದ ಇಂಪ್ಯಾಕ್ಟ್ ಮಾಡುವಲ್ಲಿ ವಿಫಲರಾಗಿರುವುದಂತೂ ನಿಜಕ್ಕೂ ಮ್ಯಾನೇಜ್ಮೆಂಟ್ ಅನ್ನ ಚಿಂತೆಯನ್ನ ಹೆಚ್ಚಿಸಿದೆ. ವೆಂಕಟೇಶ್ ಅಯ್ಯರ್ 10 ಪಂದ್ಯಗಳಲ್ಲಿ ಕೇವಲ 15 ಬೌಂಡ್ರಿ 4 ಸಿಕ್ಸರ್ ಬಾರಿಸಿ ನಿರಾಸೆಯನ್ನ ಅನುಭವಿಸಿದ್ದಾರೆ. ಲಯಕ್ಕೆ ಪರದಾಡ್ತಿರುವ ವೆಂಕಟೇಶ್ ಮ್ಯಾನೇಜ್ಮೆಂಟ್ ಚಿಂತೆಯನ್ನ ಹೆಚ್ಚಿಸಿದ್ದಾರೆ. ಅಲ್ಲದೆ ಫ್ಲಾಪ್ ಶೋ ನೀಡುತ್ತಿರುವುದು ವೆಂಕಟೇಶ್ ಅಯ್ಯರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಕೂಡ ಆಗ್ತಾ ಇದೆ. ಕೆಕೆಆರ್ ಸುಖ ಸುಮ್ಮನೆ ಇಷ್ಟೊಂದು ಹಣವನ್ನು ಸುರಿದು ಕೈ ಸುಟ್ಕೊಂಡಿದೆ. ಒಂದು ವೇಳೆ ಕೆಕೆಆರ್ ಅವತ್ತು 23 ಕೋಟಿಗೆ ಕೂಗಿಲ್ಲ ಅಂದಿದ್ರೆ ಆರ್ಸಿಬಿ ಇವರನ್ನ 20 ಕೋಟಿಗೆ ಖರೀದಿ ಮಾಡ್ತಾ ಇತ್ತು. ಆಗ ಆರ್ಸಿಬಿ ಇವರನ್ನ ಖರೀದಿ ಮಾಡಿ ಕೈ ಸುಟ್ಕೊಳ್ತಿತ್ತು ಅಂತಾನೆ ಹೇಳ್ಬಹುದು. ಹೀಗಾಗಿ ಆರ್ಸಿಬಿ ಒಂದು ದೊಡ್ಡ ವಿಘ್ನದಿಂದ ಪಾರಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.